ಯಾಕೆ ಹಿಂಗ ಅಳ್ತಾ ಕುಂತಿದ್ದಿ? ಅಳ್ದೆ ಇನ್ನೇನ್ ಮಾಡ್ಲಿ ಚಂಪಾ, ದಿನದಿಂದ ದಿನಕ್ಕೆ ನನ್ ಪಾಪದ ಹೊರೆನ ನಾನೇ ಹೆಚ್ಚು ಮಾಡ್ಕೊತಾ ಇದ್ದೀನಿ. ಮಾವಯ್ಯ, ಅಮ್ಮಮ್ಮ, ನಮ್ ಗೌಡ್ರು ನೂರಾರು ಕನ್ಸ್ ಕಟ್ಕೊಂಡು ನನ್ ಮಕ್ಕಿಗೋಸ್ಕರ ಕೆದರ್ ನೋಡ್ತಾ ಇದ್ದಾರೆ. ಆದ್ರೆ ಅವರೆಲ್ಲ ಆಸೆಗೆ ನನ್ನಿಂದ ಹಿಡ್ತು ಮೋಸ ಆಯ್ತೈತೆ. ಇದನ್ನೆಲ್ಲ ಸಹಿಸ್ಕೊಂಡು ನಿನ್ ನೋವು ನಂಗೆ ಅರ್ಥ ಆಯ್ತದ ವಿದ್ಯಕ್ಕ. ಆದ್ರೆ ಈಗ ಯಾರು ಏನ್ ಮಾಡಕ್ಕಾಗದು? ಹಾಗಂದ್ಬಿಟ್ಟು 7 ದಿನ ಅಂತ ನಕ್ಕೆ ದ್ರೋಹ ಮಾಡ್ಲಿ ಚಂಪ. ನಿಂಗೊಂದ್ ವಿಷಯ ಗೊತ್ತೇ? ನಮ್ಮ ಮಾವಯ್ಯ ಮತ್ತೆ ನಮ್ ಗೌಡ್ರು ಸತ್ತೋಗಿರೋ ನಮ್ಮತ್ತೆ ತಿರ್ಗಾ ಈ ಅಟ್ಟೆಗ್ ಬರ್ತಾರೆ ಅಂತ ಸಾನೆ ಆಸೆ ಮಡಿಕೊಂಡವ್ರೆ. ಅದು ಅಲ್ದೆ ನಮ್ ಗೌಡ್ರು ಅವ್ರ ಅವ್ವನೇ ಹುಟ್ಟು ಬರ್ಬೇಕು ಅಂತ ಕಣ್ಕಂಟಿ ಅವ್ರಿಗೆಲ್ಲ ಹರಕೆ ಹೊತ್ಕೋತಾವ್ರೆ. ಆದ್ರೆ ನನ್ನ ಹೊಟ್ಟೆನಲ್ಲಿ ಮಗನೇ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಹೆಂಗ್ ಸಹಿಸ್ಕೊಂಡಾರ ಚಪ್ಪ. ಈಗ ತಾನೆ ಅಮ್ಮಮ್ಮ ಅವ್ರ ಕೈಯಾರೆ ಮಾತ್ರೆ ಕೊಟ್ಟು ನಮ್ಮ ಮಗನ್ ಸಂದಾಗ್ ನೋಡ್ಕೊ ಅಂತ ಹೇಳಿದ್ರು. ಅಮ್ಮಮ್ಮ, ನಿನ್ ಹೊಟ್ಟೆನಲ್ಲಿರೋ ಮಗನೇ ನಿನ್ ಕಷ್ಟಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ರು. ಆದ್ರೆ ಇದು ಒಂದೇ ಒಂದ್ ವಿಷಯ ನನ್ನ ಇಡೀ ಜೀವನನ ಸರ್ವನಾಶ ಮಾಡ್ತದೆ ಅಂತ ನನಗ್ ಮಾತ್ರ ಗೊತ್ತು ಚಂಪ. ಅದ್ಕೆ ಹಿಂಗ ಹತ್ಕೊಂಡ್ ಕೂತ್ಕೊಂಡ್ರೆ ಎಲ್ಲ ಸರಿ ಹೋದದೆ. ಈಗ ನೀನ್ ತಾನೇ ಏನ್ ಮಾಡಕ್ಕಾದದ್ ಹೇಳು? ಇಲ್ಲ ಚಂಪ, ಪ್ರತಿದಿನ ಸುಳ್ಳು ಹೇಳ್ಕೊಂಡು ಜೀವನ ಪೂರ್ತಿ ನರ್ಕ ಅನುಭವಿಸೋಕ್ಕಿಂತ ಅದಕ್ಕೆ ಈಗ್ಲೇ ಹಟ್ಟಿರ್ತಾವ ಹೋಗಿ ಸತ್ಯನೆಲ್ಲ ಹೇಳಿ ಅವ್ರ ಕಾಲ್ ಕಟ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇದೆ ಚಂಪ. ಅಲ್ಲ ವಿದ್ಯಕ್ಕ, ನೀನ್ ಈಟ್ ಬುದ್ಧಿವಂತೆ ಆಗಿ ಈ ತರ ಮಾತಾಡಿದ್ರೆ ಹೆಂಗೆ ಹೇಳು? ಸತ್ಯ ಯಾವಾಗ ಆಚೆ ಬರ್ಬೇಕೋ ಅವಾಗ ತನಗ್ ತಾನೇ ಬರ್ತದೆ. ಅಲ್ಲಿ ಗಂಟ ನೀನ್ ಸುಮ್ಕೆ ಇದ್ಬಿಡು ಆಟೆಯ. ನನ್ ಕೈಲಿ ಹಂಗಿರಕ್ ಆಯ್ತಾ ಇಲ್ಲ ಚಂಪ. ಒಬ್ರ ಮುಖ ನೋಡ್ಕೊಂಡ್ ಮಾತಾಡೋದಕ್ಕೂ ಸ್ಯಾನೆ ಕಷ್ಟ ಆಯ್ತಾ ಇದೆ. ನನ್ ಮನ್ಸಾಕ್ಷಿ ಚಂಪೆ ನೋಡ್ದಂಗೆ ಪ್ರಶ್ನೆ ಮಾಡ್ತಾ ಇದೆ ಚಂಪ. ವಿದ್ಯಕ್ಕ ನೋಡು, ಯಾವಾಗ ಏನಾಯ್ತದೋ ಅದ್ ಹಾಗೆ ಆಯ್ತದೆ. ನೀನು ಜಾಸ್ತಿ ಚಿಂತೆ ಮಾಡ್ಬೇಡ. ವಿದ್ಯಕ್ಕ, ಇಲ್ಲಿ ಕೂತ್ಕೊಂಡು ಮಾತಾಡೋದ್ ಬೇಡ, ಬಾ ಒಳಗ್ ಹೋಗೋಣ. ಬಾ ವಿದ್ಯಕ್ಕ, ದಯವಿಟ್ಟು. ಇಲ್ಲ ಕಣಪ್ಪ, ನಾನಿನ್ನ ಬಿಟ್ಟು ಎಲ್ಗೂ ಹೋಗಕ್ಕಿಲ್ಲ. ನೀನ್ ನನ್ನ ಅವ್ವ ಅಂತ ಕದ್ಯಲ್ಲ, ಈ ಸಂತೋಷಕ್ಕೆ ನನಗೆ ಸ್ವರ್ಗನೇ ಸಿಗ್ದಂಗಾಯ್ತು. ಇವತ್ತಾದ್ರೂ ನಿನ್ಗೆ ಈ ಅವನ್ ಪ್ರೀತಿ ಕಾಣಿಸ್ತಲ್ಲ, ಅಷ್ಟು ಸಾಕು ಕಣಪ್ಪ. ಬಸ್ರಿ ಬೈಕಿ ಅನ್ನೋ ನೆಪದಲ್ಲಿ ನೀನ್ ಬಿರುತಿ ಅಂತದ್ದು, ನಮ್ಗೋಸ್ಕರ ನೀನ್ ಮಾಡಿರೋ ತ್ಯಾಗ ಎಂತದ್ದು, ಈ ನಿನ್ ನಿಸ್ವಾರ್ಥ ಮನ್ಸು ಎಂತದ್ದು ಅಂತ ನನ್ ವಿದ್ಯೆ ಅರ್ಥ ಮಾಡ್ಸಿದ್ಲು ಕಣವ. ಈಟ್ ವರ್ಷದಿಂದ ಆವರ್ಸ್ಕೊಂಡಿದ್ದ ಕೋಪನ ಪೊರೆನ ಹೋಗ್ಸಿ ತಾಯಿ ಪ್ರೇವತಿ ಮನ್ಸಂಗ್ ಮುಟ್ಟಂಗ್ ಮಾಡಿದ್ದು ವಿದ್ಯೆ ಕಣವ. ಈಟ್ ವರ್ಷ ನಮ್ಗೆ ನಮ್ ಮನೆಗೆ ಅಂತ ಮಾಡಿರೋ ತ್ಯಾಗನ ವಿದ್ಯೆ ನಮ್ಗೆ ಅರ್ಥ ಮಾಡಿಸ್ಬಿಟ್ಲು. ಭದ್ರ, ಒಂದ್ ಹೆಣ್ಣು ತನ್ನ ಮನೆಗೋಸ್ಕರ
ತನ್ನ ಮಕ್ಕಳಿಗೋಸ್ಕರ ಮಾಡಿದ್ದನ್ನ ತ್ಯಾಗ ಅನ್ನಕ್ಕಿಲ್ಲ ಕಣಪ್ಪ. ಅದು ಅವಳ ಕರ್ತವ್ಯ ಆಗಿರುತ್ತೆ. ಈಟ್ ವರ್ಷ ನನ್ನ ಕರ್ತವ್ಯನ ನಾನು ಮಾಡೀವ್ನಿ ಆಟಯ್ಯ. ಹಂಗೆಯ ಆ ತಾಯಿಗೂ ಪಿರುತಿ ಕೊಡೋದು ಮಗನ್ ಕರ್ತವ್ಯ ಆಗಿತ್ತಲ್ವೇನವ? ನೋಡಕ್ಕ, ನನ್ ಮಗ ನನ್ನ ಅವ್ವ ಅಂತ ಕರೀತಾವನೆ. ಅವ್ವ ಅಂತ ಒಪ್ಕೊಂಡ್ಬಿಟ್ಟ. ನನ್ಗೆ ಶಾನೆ ಸಂತೋಷ ಆಯ್ತಾ ಇದೆ. ಅವ ಅಳ್ಬೇಡ ಕಣವ. ಈಟ್ ವರ್ಷದಿಂದ ಕೊಡಕ್ಕಾಗ್ದಿರೋ ಪಿರುತಿನ ಇನ್ಮ್ಯಾಕಿಂದ ಕೊಡ್ತೀನಿ. ನನ್ಗಷ್ಟು ಸಾಕು ಭದ್ರ. ನೀನೇ ಈ ದಾರನ್ನ ಕಟ್ಬೇಕು ಕಣವ. ಇದನ್ನ ನಾನ್ ಕಟ್ಬೇಕಾ? ನಂಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ನೀನೇ ತಾನೆ. ಅದ್ಮೇಕೆ ನೀ ಕಟ್ಟಿದ್ರೆ ತಾನೇ ಒಳ್ಳೇದಾಗದು. ಕಟ್ತೀನಿ ಕಣಪ್ಪ, ನಿನ್ಗೆ ಒಳ್ಳೇದಾಗ್ಬೇಕು ಆಟಯ್ಯ. ಜೀವನದಲ್ಲಿ ಯಾವ ಕೆಡಕು ಆಗ್ಬಾರ್ದು ಅಂತ ನಿನ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೀನಿ. ಅಪ್ಪಯ್ಯ ಮತ್ತೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋ ಗಂಟ ನಂಗೇನು ಆಗಲ್ಲ ಬಿಡವ. ತಕ್ಕಳವ ಕಟ್ಟು. ಅವ್ವ, ನಂಗೊಂದು ಆಶೀರ್ವಾದ ಮಾಡವ. ಭದ್ರ, ವೆಂಕಟೇಶ್, ಎಸ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಈ ಕೆಲಸ ಮಾಡಕ್ಕೆ ಹೇಳಿ. ಇಲ್ದ ಹೋದ್ರೆ ನಮ್ಮ ರೈತರಿಗೆ ಸಾನೆ ಕಷ್ಟ ಆಗ್ಬಿಡ್ತದೆ. ಸರಿ ಸರ್, ಈ ಫೈಲ್ ತಗೊಂಡೋಗಿ ನಾನೇ ಖುದ್ದಾಗಿ ಮಾತಾಡ್ತೀನಿ. ಸರಿ, ನೀವಂಡಿ. ಸರಿ ಸರ್. ಬದಲಾಗಿ ಕಾಣ್ತಾ ಇಲ್ವಲ್ಲ? ಮಗ ಭದ್ರ, ನೀನು ಆಧಾರ ಕಟ್ಕೊಂಡಿರೋದು ನೋಡಿ ಶಾನೆ ಖುಷಿ ಆಯ್ತು ಕಣ್ಲ. ಇದು ನಾನ್ ಕಟ್ಕೊಂಡಿದ್ದಲ್ಲ ಅಪ್ಪಯ್ಯ, ಮತ್ತಿನ್ಯಾರಲ್ಲ ಅವ್ವನೇ ಕಟ್ಟಿದ್ದು. ಏನ್ಲ ಹೇಳ್ತಾ ಇದೀಯ ಭದ್ರ? ಚಿಕ್ಕಪ್ಪ, ನಾನ್ ದಿಟ್ವಾಗ್ಲೂ ಅವ್ವನ್ ಕೈಲಿಂದನೇ ಇದನ್ನ ಕಟ್ಟಿಸ್ಕೊಂಬಂದೆ. ಅದೇನು ಹೇಳ್ದೆ? ಇನ್ನೊಂದು ಕತೆ ಹೇಳ ಮಗ. ಅದೇ ಅಪ್ಪಯ್ಯ, ನಮ್ಮ ಅವ್ವ ಮೋನವನೇ ತನ್ನ ಕೈಯಾರೆ ಕಟ್ಟಿದ್ದು. ಮರದ ನೆರಳು ಹೋದ್ಮೇಲೆ ತಂಪು ನೆನಪಾಯ್ತದೆ ಅನ್ನೋಂಗೆ ನಿಮ್ಮ ಅವ್ವನ್ ಕಳ್ಕೊಂಡ್ಮೇಲೆ ನಿನ್ಗಳ ಬಗ್ಗೆ ಅರ್ಥ ಆಯ್ತದೆ ಅಂತ ಅನ್ಕೊಂಡು ಕೊರಗ್ತಾ ಇದ್ದೆ. ಆದ್ರೆ
ಅದಕ್ಕೆ ಮುಂಚೆನೆ ನಿನಗೆಲ್ಲ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಮಗ, ಅಷ್ಟು ಸಾಕು. ಅಪ್ಪಯ್ಯ, ಈ ದಿನ ಅವನ್ ಕಾಳಜಿ ಪಿರೋತಿ ಅರ್ಥ ಮಾಡ್ಕೊಂಡಲೆ ಅವ್ರಿಗೆ ನೋವು ಕೊಟ್ಬಿಟ್ಟೆ. ಅವ್ರ ಮನ್ಸನ್ನ ನಾನು ಈ ದಿನ ತನಕ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಈಗ ನಂಗೆ ತಾಯಿ ಬೆಲೆ ಏನು ಅಂತ ತಿಳಿತು ಅಪ್ಪಯ್ಯ. ಭದ್ರಾ, ನೀ ಹೇಳ್ತಾ ಇರೋದು ನಂಬಕ್ಕೆ ಆಯ್ತಿಲ್ಲ ಕಣ್ಲ. ನಂಬಲೇಬೇಕು ಸಾವಿತ್ರಿ. ನಾನು ಈಟ್ ವರ್ಷ ಯಾವ ಪಿರುತಿಗೋಸ್ಕರ ಆತೊರಿತಿದ್ನೋ ಆ ಪಿರುತಿ ನಂಗೆ ಸಿಕ್ಬಿಡ್ತು. ಯಾರ ಕೈಯಿಂದವ ನಾನು ಅವ್ವ ಅಂತ ಹೇಳ್ಸ್ಕೋಬೇಕಾಗಿತ್ತು, ಅದಿವತ್ತು ನೆರವೇರ್ತು ರೀ. ನಾನು ಹೇಳೋದಕ್ಕಿಂತ ನಿನಗೆ ಅರ್ಥ ಆಗಲಿ ಅಂತ ನಾನು ಸುಮ್ಕಿದ್ಬಿಟ್ಟೆ. ಆದರೆ ನಿನಗೆ ಅರ್ಥ ಆಯ್ತಲ್ಲ ಮಗ, ಅಷ್ಟು ಸಾಕು. ಪ್ರತಿಯೊಂದಕ್ಕೂ ಕಾಲ ಕೂಡಬೇಕು ಅನ್ನೋದು ಇದಕ್ಕೆಯ. ಈ ವಿಷಯದಲ್ಲಿ ನೀನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಏಟೊಂದು ಸಂಕಟ ಪಡ್ತಾ ಇದ್ದೆ. ಇವನು ಬಾಯಿಂದವ ಅವ್ವ ಅಂತ ಕರೆಸ್ಕೋಬೇಕು ಅಂತ ಮೋನ ಅದೇಟ ದೇವರಿಗೆ ಅರಕೆ ಹೊತ್ತು ಒಳಗೆ ನೋವು ಅನುಭವಿಸ್ತಿದ್ಲು ಅಂತ ನನಗ್ ಗೊತ್ತು. ಅಲ್ಲ ಕಣಪ್ಪ ಭದ್ರ, ನಿನ್ಗೆ ಇಷ್ಟು ವರ್ಷ ಅರ್ಥ ಆಗದೆ ಇರೋ ಪ್ರೀತಿ ಇದ್ದಕ್ಕಿದ್ದಂಗೆ ಇವಾಗ ಹಿಂಗ ಅರ್ಥ ಆಗೋಯ್ತು? ಅದಕ್ಕೆಲ್ಲ ಕಾರಣ ವಿದ್ಯಾತೆ.